ಸರ್ಕಾರದಲ್ಲಿ ಈಗ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಆಗುತ್ತಾ ಅಥವಾ ಯಾರಾದರೂ ಸಚಿವರನ್ನ ಆಚೆ ಹಾಕ್ಬಿಟ್ಟು ಒಳಗಡೆ ತಗೊಳ್ತಾರಾ ಗೊತ್ತಿಲ್ಲ. ಈಗ ಹಲವು ಪ್ರಶ್ನೆ ಇದೆ. ಯಾವ್ಯಾವ ಸಚಿವರಿಗೆ ಕೋಕೋ ಯಾರಿಗೆ ಮಣೆ ಅನ್ನೋ ಚರ್ಚೆ ಈಗ ಜೋರಾಗಿದೆ. ಸರ್ಜರಿ ಅಂತೂ ಗ್ಯಾರಂಟಿ ಅಂತಿದ್ದಾರೆ. ಇದಕ್ಕೆ ಕಾರಣ ಆಗಿರೋದು ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರ ಪರೋಕ್ಷ ಸುಳಿವು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಟರ್ಮ್ ನಿಗದಿ ಮಾಡಿದ್ರು ಕೂಡ ಅವರಿಂದ ರಾಜೀನಾಮೆ ಕೊಡಿಸುವಷ್ಟರಲ್ಲಿ ನಮಗೆ ಸಾಕಾಗ್ಬಿಡುತ್ತೆ. ಇವಾಗ ಇದಕ್ಕೆಲ್ಲ 2.5 ವರ್ಷ ಅವಧಿ ನಿಗದಿ ಆಗಿದೆ. ನಾವು ಕೆಲ ಮಂತ್ರಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಈಗ ಚರ್ಚೆ ಮಾಡೋಕೆ ಹೋಗಲ್ಲ ಅಂದಿದ್ದಾರೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಅದೇನೋ ಪರ್ಫಾರ್ಮೆನ್ಸ್ ಕಾರ್ಡ್ ಕೊಡ್ತಾರಂತಲ್ವಾ, ಸೊ ಹಾಗಾಗಿ ಅದನ್ನು ನೋಡೋಣ ಅಂದಿದ್ದಾರೆ. ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋಗಿರುವಂಥ ಡಿ.ಕೆ ಶಿವಕುಮಾರ್ ಸಂಪುಟ ಸರ್ಜರಿ ಸಿಎಂ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂದಿದ್ದಾರೆ. ಯಾವ್ದಾದ್ರು ಪಂಚಾಯತಿ ಮೆಂಬರ್ಗೆ ಚೇರ್ಮನ್ಗಳಿಗೆ 1 ವರ್ಷ ಮಾಡ್ಬಿಡ್ತೀವಿ, 6 ತಿಂಗಳು ಮಾಡಿರ್ತೀವಿ, 2.5 ವರ್ಷ ಮಾಡ್ತೀವಿ. ನಾವನ್ನ ರಾಜೀನಾಮೆ ಕೊಡಿಸ್ಬೇಕಾದ್ರೆ ಆ ದೇವರೇ ಕಾಪಾಡಬೇಕು. ಈಗ ಬೇರೆ ಚೇರ್ಮನ್ರು ಬೇರೆ 2 ವರ್ಷ ಮಾಡ್ಬಿಟ್ಟಿದ್ದೀವಿ. ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶನ ಕೂಡ ನಾವು ಕೊಟ್ಟಿದ್ದೀವಿ. ಈಗ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ನಾನು ಅದು ಗೊತ್ತಿಲ್ಲ. ನಾವು ಪೇಪರ್ದಲ್ಲಿ ನೋಡಿದ್ವಿ, ಇವತ್ತು ಪರ್ಫಾರ್ಮೆನ್ಸ್ ಕಾರ್ಡ್ ನೋಡ್ತಿದಾರಂತೆ. ಡಿ.ಸಿ.ಎಂ ಅವರು ಒಂದು ಭಾಷಣದಲ್ಲಿ ಒಂದು ಮಾತಾಡಿದ್ರು ಸರ್. ಈಗ ಕೆಲವು ಸಚಿವರಿಗೂ ಕೂಡ ಈ ತರದ ಅವಧಿ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ಏನಿದ್ರು ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿರ್ಬೋದು. ನಮಗೆ ಯಾರಿಗೆ ಏನು ಟೈಮ್ ಕೊಟ್ಟಾರ, ಎಷ್ಟು ಅವಧಿ ಇದೆ, ಅವ್ರು ಎಷ್ಟು ಸಿಗ್ತಾರ, ಅದು ನಮಗೆ ಗೊತ್ತಿಲ್ಲ. ಚೇರ್ಮನ್ಗಳಿಗೆ ಹೇಳಿದ್ದೀನಿ, ಅವ್ರಿಗೆಲ್ಲ ನಾವು ಟೈಮ್ ಫಿಕ್ಸ್ ಮಾಡಿದ್ದೀವಿ. ಆಲ್ ಬೋರ್ಡ್ ಚೇರ್ಮನ್ಸು ಎಲ್ಲ ಬಿಟ್ಕೊಡ್ಬೇಕು. ಅದಕ್ಕೆ ಮುಂಚಿತವಾಗಿ ಅವ್ರಿಗೆಲ್ಲ ನಾವು ಇಂಡಿಕೇಶನ್ ಕೊಟ್ಟಿದ್ದೀವಿ. ಕೆಲವ್ರಿಗೆ ಕಮಿಷನ್ ಅಂತ 5 ವರ್ಷ ಮಾಡಿರ್ತೀವಿ, ಅವರು ಕೂಡ ಶೇರ್ ಮಾಡಬೇಕು ಪವರ್ನ ಅಂತ ಹೇಳಿದ್ವಿ. ಪುನರ್ರಚನೆ ಅದು ಚೀಫ್ ಮಿನಿಸ್ಟ್ರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಪುನರ್ರಚನೆ ವಿಚಾರ ಚೀಫ್ ಮಿನಿಸ್ಟ್ರು ಮತ್ತು ಹೈಕಮಾಂಡ್ ತೀರ್ಮಾನ.